Hi everyone, namaskara, uncle, aunties, putani, kids, boys and my darlings. Welcome to my YouTube channel. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ. ಮಚ್ಚಿಟ್ಕೊಂಡು ಏನಪ್ಪ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಮಮ್ಮ ಆರಾಮಾಗಿ ಮಲಗಿದವ್ರನ್ನ ಎಬ್ಬಿಸ್ಬಿಟ್ಟು ಹೋಗಪ್ಪ ಕಾಯಿ ಹಿಡ್ಕೊಂಬ ಅಂತ ಕಳಿಸೋರು. ಈ ಕಾಯಿ ಹಿಡಿತಾ ಇರಬೇಕಾದ್ರೆ ಲೈಟಾಗಿ ಒಂದು ಥಾಟ್ ಬಂತು. ನೀವು ಡೈಲಿ ವ್ಲಾಗರ್ಸು ಅಥವಾ ಏನಪ್ಪ ಫ್ರೀಕ್ವೆಂಟಾಗಿ ಬ್ಲಾಗ್ಸ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದ್ರೆ ಇದು ಅವ್ರಿಗೊಂದು ಕಂಟೆಂಟ್ ಅಲ್ವಾ. ನಾನು ಅವ್ರ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ದಟ್ ಈಸ್ ವೆರಿ ಟಫ್ ಜಾಬ್, ಬಿಕಾಸ್ ಡೈಲಿ ವ್ಲಾಗ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋದು ತುಂಬಾ ಟಫ್ ಜಾಬ್. ಬಟ್ ನನ್ನ ಪ್ರಕಾರ ನನ್ನ ಕಂಟೆಂಟಿಗೆ ಹೇಳ್ತಿರೋದು ಇದು ಒಂದು ಕಂಟೆಂಟ್ ಅಲ್ಲ ಅವರಿಗೆ ಕಾಯಿ ಹಿಡಿಯೋದನ್ನು. ಸೊ ಇವಾಗ ನಾವು ಒಂದಿನಕ್ಕೆ ಡೈಲಿ ವ್ಲಾಗ್ ಮಾಡುವಂಥ ಒಂದು ಪ್ರತಿಭೆಯಾಗಿ ಕಾಯಿ ಹಿಡಿಯೋದನ್ನು ನಾನು ಕೂಡ ವ್ಲಾಗ್ ಮಾಡ್ತಾ ಇದ್ದೀನಿ ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ. ಓಕೆನಾ? ಬಟ್ ನಾಟ್ ಇನ್ ದ ಸೆನ್ಸ್ ಎಲ್ರಿಗೂ ಅಲ್ಲಪ್ಪ. ಆಮೇಲೆ ಯಾವುದಕ್ಕೂ ಲಿಂಕ್ ಮಾಡಿಬಿಡ್ತಾರೆ, ಜನ ಸರಿ ಇಲ್ಲ. ಓಕೆನಾ ಗೈಸ್ ಇವಾಗ ನಾನು ನಿಮಗೆ ಕಾಯಿ ಹಿಡಿಯೋದನ್ನ ಹೆಂಗೆ ಅಂತ ಹೇಳ್ಕೊಳಕ್ಕೆ ಬಂದಿದ್ದೀನಿ. ಓಕೆನಾ? ಫಸ್ಟ್ ನೀವು ಈ ಥರ ಒಂದು ರೌಂಡ್ ಅಲ್ಲ, ಇದು ಓವಲ್ ಶೇಪ್ ಇರೋ ಒಂದು ಕಾಯಿನ ತೊಗೊಬೇಕು. ಆದರೆ ನಿಮ್ಗೆ ಇದೆಲ್ಲೂ ಸಿಗಲ್ವಲ್ಲ ಅಂಗಡಿಲಿ. ನೀವೇನು ಮಾಡಬೇಕಂದ್ರೆ ಯಾವ್ದಾದ್ರು ವಿಲೇಜಸ್ಗೆ ಹೋದಾಗ ಅಲ್ಲಿ ಟ್ರೀಯಲ್ಲಿ ಪಿಕ್ ಮಾಡ್ಕೊಬೇಕು. ಅಥವಾ ಯಾರಾದರೂ ವಿಲೇಜಸ್ ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಹೇಳಿ ತೊಗೊಂಡ್ಬರ್ತಾರೆ. ಈ ಥರ ಒಂದು ಓವಲ್ ಶೇಪ್ ಆ್ಯಂಡ್ ಲೈಟ್ ಬ್ರೌನಿಶ್ ಕಲರ್ ಒಂದು ಕಾಯಿನ ನೀವು ತಂದು ಹಿಂಗೆ ಇಟ್ಕೊಬೇಕು. ಸ್ಟ್ರೈಟಾಗಿ ಹಿಂಗಿಡಿ. ಆಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ, ಈ ಕೈ ಕರ್ನಾಟಕದ ಆಸ್ತಿ, ಈ ಲೆಫ್ಟ್ ಹ್ಯಾಂಡ್ನ ಹಿಂಗೆ ಇಟ್ಕೊಬೇಕು. ಕಾಯಿ ಮೇಲೆ ಈ ಥರ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು, ಲೈಟಾಗಿ ಈ ಥರ ಇಟ್ಕೊಬೇಕು. ಅದಾದಮೇಲೆ ನೀವು ರೈಟ್ ಹ್ಯಾಂಡಲ್ಲಿ ಮಚ್ಚನ್ನ ತಗೊಬೇಕು. ಈ ಮಚ್ ಥರ ತಗೊಂಬೇಡಿ, ಬಿಕಾಸ್ ನಮ್ಮನೆ ಮಚ್ಚು ಬೆಂಡ್ ಆಗ್ಬಿಟ್ಟಿದೆ. ಹೊಡೆದು ಅಂದರೆ ಬಿಕಾಸ್ ನಾನಲ್ಲ, ನಮ್ಮಮ್ಮ ಹೊಡೆಯೋಕ್ಕೆ ಬರಲ್ಲ. ನೆಲಕ್ಕೆ ಜಾಸ್ತಿ ಕುಟ್ಟಿದ್ರೆ ಮುಂದೆ ಈ ಥರ ಬೆಂಡ್ ಆಗಿಬಿಡುತ್ತೆ. ಕಾಣಿಸ್ತಾ ಇದೆ ಅಲ್ವಾ ಗೊತ್ತಿಲ್ಲ. ಈ ಥರ ಬೆಂಡ್ ಆಗ್ಬಾರ್ದು. ಶಾರ್ಪ್ ಮಚ್ಚನ್ನ ತಗೊಳ್ಳಿ. ಅದಾದಮೇಲೆ ಹಿಂಗೆ ಇಟ್ಕೊಂಡಿರ್ತಾರೆ ಲೆಫ್ಟ್ ಹ್ಯಾಂಡು, ಇದನ್ನ 90 ಡಿಗ್ರೀಸ್ ಟಿಲ್ಟ್ ಮಾಡ್ಕೊಳ್ಳಿ. ಆಮೇಲೆ ರೈಟ್ ಹ್ಯಾಂಡಲ್ಲಿರೋ ಮಚ್ಚನ್ನ ಹಿಂಗೆ ಎತ್ತಿ, ಜಾಸ್ತಿ ಫೋರ್ಸ್ ಬೇಡ, ಇದು ಕೂಡ 90 ಡಿಗ್ರೀಸೇ ಇರಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಹೊಡೀರಿ, ಅವಾಗ ಇಲ್ಲಿ ಲಾಕ್ ಆಗುತ್ತೆ. ಓಕೆನಾ? ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್, ನೀವು ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡಿರ್ತೀರಲ್ಲ, ಇದನ್ನ ನೀವು ಲೆಫ್ಟ್ ಸೈಡ್ಗೆ ಹಿಂಗೆ ಟಿಲ್ಟ್ ಮಾಡಬೇಕು. ಓಕೆನಾ? ಆವಾಗ ರೈಟ್ ಹ್ಯಾಂಡ್ ಇರುತ್ತಲ್ಲ, ಇದನ್ನು ಜಸ್ಟ್ ಹಿಂಗೆ ಪುಷ್ ಮಾಡಿ. ಗೈಸ್ ಓಪನ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ. ಎಸ್, ಈ ಥರ ನಿಮಗೆ ಓಪನ್ ಆಗುತ್ತೆ. ಇದಾದ್ಮೇಲೆ ನೀವೇನು ಮಾಡಬೇಕು ಗೊತ್ತಾ? ಇದು ನಮ್ಮ ಫಸ್ಟ್ ಸ್ಟೆಪ್. ಓಕೆನಾ ಗೈಸ್? ಕರ್ನಾಟಕದಲ್ಲಿ ಯಾರೂ ನಿಮಗೆ ಕಾಯಿ ಹಿಡಿಯೋದನ್ನ ಹೇಳ್ಕೊಟ್ಟಿಲ್ಲ, ನನ್ನ ಬ್ಲಾಗಲ್ಲೇ ಬರ್ತಾ ಇರೋದು. ಓಕೆನಾ? ಎಲ್ಲರೂ ನಾನೇ ಸ್ಟಾರ್ಟ್ ಮಾಡಿದ್ದು, ನನ್ನಿಂದನೇ ಸ್ಟಾರ್ಟ್ ಆಗಿದ್ದು. ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಟ್ರೆಂಡ್ ಶುರುವಾಗಿದ್ದು ಅಂತಾರಲ್ಲ, ಅವ್ರಿಗೋಸ್ಕರ. ಅದಾದಮೇಲೆ ನೋಡಿ ಗಾಯ್ಸ್, ಹಿಂಗೆ ಮತ್ತೆ ಮಚ್ಚನ್ನ ಸೈಡ್ಗೆ ಇಟ್ಬಿಡ್ಬೇಕು. ಇವಾಗ ಇಷ್ಟು ಓಪನ್ ಆದಮೇಲೆ ಮತ್ತೆ ಮಚ್ಚಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಲೆಫ್ಟ್ ಹ್ಯಾಂಡ್ ಹಿಂಗೆ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಹಿಂಗೆ ಟೈಟಾಗಿ ಪುಷ್ ಮಾಡಿ. ಗಾಯ್ಸ್ ಸೂಪರ್ ಅಲ್ಲ? ನೋಡಿ ಒಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಗೊತ್ತಿಲ್ಲ. ಒಳಗಡೆ ಒಂದು ಕಾಯಿ ಇದೆ ಗಾಯ್ಸ್. ಇದನ್ನೇ ನೀವು ಸಾಂಬಾರ್ಗೆ, ಚಟ್ನಿಗೆ ಎಲ್ಲ ಯೂಸ್ ಮಾಡೋದು. ಇಲ್ಲೇ ಇದೆ ನೋಡಿ, ಒಳಗಡೆ ಇದೆ, ಔಸ್ಕೊಂಡಿದೆ. ಅದನ್ನ ಆಚೆ ತೆಗಿನ. ಓಕೆನಾ? ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ, ಇದೇ ತೆಂಗಿನಕಾಯಿ ಅನ್ನೋದು, ಕೋಕೋನಟ್. ಇದ್ರೊಳಗೆ ಎಲ್ಲಿರೂ ಇರುತ್ತೆ ಗಾಯ್ಸ್. ತೋರಿಸ್ತೀನಿ ರೀ. ಹಂಗೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇದಾದ್ಮೇಲೆ ಹಿಂಗೆ ಜಾಸ್ತಿ ಪುಷ್ ಮಾಡಿ. ಪುಷ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಶಕ್ತಿ ಇಲ್ಲ ಅಂದರೆ ಆವಾಗ ನೀವು ರೈಟ್ ಹ್ಯಾಂಡಲ್ಲೇ ತೊಗೊಬೇಕು. ಇದನ್ನು ಈ ಮಚ್ಚನ್ನ ನೀವು ಕೈಯಲ್ಲೇ ತೊಗೊಂಡು ಆಮೇಲೆ ನಿಮಗೆ ಲಾಸ್ಟ್ ಇದಕ್ಕೆ ನೀಟಾಗಿ ಹೊಡಿಬೇಕು. ಲೈಟಾಗಿ ಹೊಡಿ ಗೈಸ್, ತುಂಬ ಏನು ನೆಸೆಸಿಟಿ ಇಲ್ಲ. ಸೊ ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ಗೈಸ್, ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ನೀವು ವೇಸ್ಟ್ ಮಾಡಬಾರ್ದು. ಓಕೆನಾ? ಇದನ್ನು ನೀವು ಎಲ್ಲೆಲ್ಗೆ ಹಾಕ್ಬೋದು ಗೊತ್ತಾ? ನೀರು ಕಾಯಿಸ್ಕೊಬೋದು, ಆಮೇಲೆ ಒಲೆಗೆ ಹಾಕ್ಬೋದು. ಇದೆಲ್ಲ ತುಂಬ ಯೂಸ್ ಇದೆ ಇದರಿಂದನೂ. ಇದನ್ನು ನಾವು ಹಿಂಗೆ ಎರಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಲೆಫ್ಟ್ ಸೈಡ್ ಅಥವಾ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅದು ಬೇಕಾಗುತ್ತೆ, ಯೂಸ್ಗಿದೆ, ತುಂಬ ಯೂಸ್ ಇದೆ. ಅದ್ರ ಯೂಸಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಓಕೆನಾ? ಆ ಥರ ಎಲ್ಲ ಮಾತಾಡಬಾರ್ದು. ಆ್ಯಕ್ಚುಲಿ ನಾನು ನಿಮಗೆ ಡೈಲಿ ಗೆಟ್ ರೆಡಿ ವಿತ್ ಮೀ, ಡೈಲಿ ಬ್ಲಾಗ್ಸ್ ಅಂತ ಮಾಡಿ ಬೋರ್ ಬರ್ಸ್ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ನಿಮಗೊಂದು ಡಿಫ್ರೆಂಟ್ ಬ್ಲಾಗ್ ತೊಗೊಂಬರೋಣ ಅಂತ ಕಾಯಿ ಹಿಡಿಯೋದನ್ನ ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಗೆ ತೋರಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ ಗಾಯ್ಸ್. ಇಷ್ಟ ಆದರೆ ನಿಮ್ಗೆ ಏನು ಮಾಡಬೇಕು ಗೊತ್ತು ತಾನೇ? ಲೈಕು, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಓಕೆ. ಗೊತ್ತಿದ್ದಾರೆ ಆಫ್ ಆಗಿದೆ, ಇನ್ನು ಒಂದು 60% ಇದೆ. ಇದನ್ನು ನನಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಬೇಡ, ಆಮೇಲೆ ಬಂದು ಹುಡುಕ್ಬಿಡ್ತಾರೆ. ಸರಿ, ಇದನ್ನು ಇದೇ ಬ್ಲಾಗಲ್ಲಿ ತೋರಿಸ್ಬಿಡ್ತೀನಿ ಗಾಯ್ಸ್, ನೋಡ್ಕೊಳ್ಳಿ. ಈಗ ಸ್ಪೀಡಾಗಿ ಹೋಗ್ಬಿಡೋಣ, ಪಟ 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 ಅಂತ. ನಿಮ್ಗೆ ಹಿಡಿದು ಅಭ್ಯಾಸ ಇದ್ದರೆ ಹಿಡಿದ್ಬಿಡ್ತೀರ ಚಕ 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 ಅಂತ ಗಾಯ್ಸ್. ನೆಕ್ಸ್ಟ್
ಹಿಂಗೆ ಇಟ್ಕೊಂತೀರ, ಹಿಂಗೆ ಹೊಡಿತೀರ. ಹಾಂ, ಆಮೇಲೆ ಗೈಸ್ ಏನಂತಂದರೆ, ನಾನು ಡೈಲಿ ವ್ಲಾಗ್ಸ್ ಮಾಡ್ತಿರ್ತೀನಲ್ಲ, ನಂಗೆ ಯಾವಾಗಲೂ ಒಂದು ಡೌಟ್ ಇರುತ್ತೆ ಗೈಸ್. ಏನಪ್ಪ ಅಂತಂದರೆ, ನಮ್ಮನೆ ವಿಷಯದಲ್ಲಿ ನೋಡೋರಿಗೆಲ್ಲ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಅಲ್ವಾ. ನಾನು ಡೈಲಿ ವ್ಲಾಗ್ಸ್ ಮಾಡೋದು, ನಾನು ಡೈಲಿ ಏನು ತಿಂದೆ, ಎಲ್ಲಿ ಹೋದೆ, ಹೆಂಗೆ ಹೋದೆ, ಯಾವ ಬಟ್ಟೆ ಹಾಕಿದೆ, ಗೆಟ್ ರೆಡಿ ವಿತ್ ಮೀ ಹೆಂಗಿದ್ದೆ ಅನ್ನೋದೆಲ್ಲ ಎಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಅಲ್ವಾ. ಪಾಪ ತುಂಬ ಜನ ಕಷ್ಟಪಟ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ. ಇವಾಗ ಶಾರ್ಟ್ ಫಿಲ್ಮ್ಸಿಂದ ಸಿನಿಮಾಗೆ ಹೋಗ್ತಾ ಇದ್ದಾರೆ. ಅದಾದಮೇಲೆ ಕಂಟೆಂಟ್ಗಳು ಮಾಡ್ತಾರೆ. ಅದಕ್ಕೆಲ್ಲ ಅಷ್ಟು ಸಪೋರ್ಟ್ ಸಿಗಲ್ಲ ಗೈಸ್. ಬಟ್ ನಾವೇನು ಮಾಡ್ತೀವಿ, ನಮ್ಮ ಮನೇಲಿ ಏನು ನಡೀತಾ ಇದೆ, ಹಂಗೆ ಮಾಡಿದೆ, ಹಿಂಗೆ ಅದು 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 ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇನ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿಯಪ್ಪ. ಹಾಗಂತ ವ್ಲಾಗ್ಸ್ ಮಾಡೋರ್ಗೆ ಏನಿಲ್ಲಪ್ಪ, ವ್ಲಾಗ್ಸ್ ಮಾಡೋರಿಗೆ ಅಥವಾ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಆ ಥರ ಏನೂ ಹೇಳ್ತಲ್ಲ. ಬಿಕಾಸ್ ನನಗೂ ಗೊತ್ತು, ನಾವೊಂದು ಚಿಕ್ಕದಾಗ ಒಂದು ವೀಡಿಯೋ, 1 ನಿಮಿಷದ ವೀಡಿಯೋ ಮಾಡಿ ಎಡಿಟ್ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಆ್ಯಂಡ್ ಅದಕ್ಕೆ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಅಂಥದ್ರಲ್ಲಿ ಡೈಲಿ ವ್ಲಾಗ್ಸ್ ಮಾಡಿಕೊಂಡು, ಡೈಲಿ ಕಂಟೆಂಟ್ ಹುಡ್ಕೊಂಡು, ಅದನ್ನು ಎಡಿಟ್ ಮಾಡಿಕೊಂಡು, ವೆರಿ ವೆರಿ ಬಿಗ್ ಜಾಬ್. ದಿಸ್ ಈಸ್ ಜಸ್ಟ್ ಫಾರ್ ಕಂಟೆಂಟ್ ಅಷ್ಟೇ. ಯಾರು ಏನು ಪರ್ಸ್ನಲ್ ಆಗಿ ತೊಗೊಳ್ಳುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಆ ಥರ ತೊಗೊಂಡಿದ್ದಾರೆ ಅಂತ ಹೇಳೋ ಅವಶ್ಯಕತೆನೂ ಯಾರಿಗೂ ಇಲ್ಲ. ಓಕೆನಾ ಗೈಸ್, ಬನ್ನಿ ಇವಾಗ ನಮ್ಮ ವ್ಲಾಗ್ ಬರ್ತಾ ಇದ್ದೀವಿ. ನೋಡಿ ಗೈಸ್, ಆಲ್ಮೋಸ್ಟ್ ಇವಾಗ ಒಂದು 80% ರೆಡಿ ಆಗಿಬಿಟ್ಟಿದೆ. ಆಮೇಲೆ ಈ ಕಾಯಿ ನೋಡಿ ಇದೆ, ಇದ್ರೊಳಗಡೆ ವೈಟ್ ಕಲರ್ ಬರುತ್ತೆ ಗೈಸ್. ಅದರಿಂದ ನೀವು ಏನು ಮಾಡ್ಕೊಬೋದು, ಏನಾದ್ರು ಹೇಳೋ ಬೇಗ, ಚಟ್ನಿ ಮಾಡ್ಕೊಬೋದು. ಆಮೇಲೆ ಏನು ನೆನ್ಪರ್ತಲ್ಲ, ಸಾಂಬಾರು ಎಲ್ಲ ಹಾಕ್ತಾರೆ ಗೈಸ್. ನೀವು ತಿನ್ನೋದ್ರಲ್ಲೆಲ್ಲ ಆಲ್ಮೋಸ್ಟ್ ಇದಿರುತ್ತೆ. ಇದು ಹೇಗಿರುತ್ತೆ ಒಳಗಡೆ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟ್ ಇದು ಇದೆಯಲ್ಲ, ಈ ಆಚೆ ಇರೋದನ್ನೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇದು ನಾನೇ ಫಸ್ಟ್ ಕರ್ನಾಟಕದಲ್ಲಿ ಮಾಡ್ತಾ ಇರೋದು ಗೈಸ್, ನೋಡ್ಕೊಬಿಡಿ. ಇವಾಗ ಹಿಂಗಿರುತ್ತಲ್ಲ, ಚಿಕ್ಕದಾಗಿ ನಿಮ್ಮ ಶಕ್ತಿಗೆ ತಕ್ಕಷ್ಟು ಹಿಂಗೆ ಹೇಳ್ಕೊಳ್ಳಿ, ಆವಾಗ ಕ್ಲೀನ್ ಆಗುತ್ತೆ. ನಾನೇ ಹೇಳ್ಕೊಡ್ತಾ ಇರೋದು ಕರ್ನಾಟಕದಲ್ಲಿ. ಹಾಂ, ಓಕೆನಾ ಗೈಸ್. ಆ್ಯಕ್ಚುಲಿ ಗಾಯ್ಸ್, ನಿಮಗೆ ತೆಂಗಿನಕಾಯಲ್ಲಿ ಶಿವನ್ ಕಣ್ಣಿದೆ ಗೊತ್ತಾ? ನಿಮಗೆ ಕಣ್ಣು ಬರುತ್ತೆ, ಕಣ್ಣು ತೋರಿಸ್ಲಾ? ನೋಡ್ತೀರಾ? ಇರಿ, ಫಸ್ಟ್ ಹಾಗೆ ಈಗ ಹಿಡ್ಕೊತಾ ಇರಿ. ಆಮೇಲೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಥವಾ ತುಂಬ ಇದನ್ನ ನಾರು ಅಂತ ಅಂತಾರೆ ಗೈಸ್ ಕನ್ನಡದಲ್ಲಿ, ನಾರು ಅಂತ. ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈ ಥರ ಬೇಕಾದ್ರೆ ಇದಕ್ಕೆ ನೀವು ಈ ಇನ್ಸ್ಟ್ರೂಮೆಂಟು ಸಹಾಯ ತೊಗೋಬೋದು. ಸಾರಿ, ಮಚ್ಚು ಕಣೋ ಇಲ್ಲ, ಈ ಮಚ್ಚದ ಸಹಾಯ ತೊಗೊಬೋದು. ಚಕ್ಕ ಚಕ್ಕ ಹಿಂಗೆ ಚಿಕ್ಕ ಚಿಕ್ಕದಾಗಿ ಹಿಂಗೆ ಮಾಡ್ಕೊಳ್ಳಿ, ಹಿಂಗಾಗುತ್ತೆ. ಹಂಗೆಲ್ಲ ಕೇಳ್ಕೊಳ್ಳೋರು ಕಂಡ್ರೆ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಲೈಕ್ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದು ಮಾಡಿ ಅಂತ. ನಾನು ಯಾವತ್ತೂ ಕೂಡ ಯಾವ ಒಬ್ಬರನ್ನೂ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೇನ್ಲಿ ಫಾಲೋ ಮಾಡಿ, ಇದು ಮಾಡಿ ಅಂತ ಯಾವತ್ತೂ ಯಾರನ್ನೂ ಕೂಡ ಕೇಳಿಲ್ಲ. ಆ್ಯಂಡ್ ಅದರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಬಿಕಾಸ್ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿ ಹೋಗ್ಬೇಕು, ಅವರೇ ಇಷ್ಟಪಟ್ಟು ಮಾಡಬೇಕು. ನಿಮಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಕೆನಾ ಗಾಯ್ಸ್, ನಿಮಗೆ ಕಣ್ಣು ತೋರಿಸ್ಬೇಕಂತ ಹೇಳಿದೆ ಅಲ್ವಾ? ನೋಡಿ, ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಾ? ಇದೇ ಶಿವನ್ ಕಣ್ಣು ಅಂತ ಹೇಳ್ತಾರೆ. ಓಕೆನಾ? ನಾನು ನಿಮ್ಗೆ ಶಿವನ್ ಕಣ್ಣು ತೋರಿಸಿದ್ದೀನಿ. ನೀವೇನು ಮಾಡಬೇಕು? ಸೊ ಗೈಸ್, ಒಂದು ಕಾಯಿ ಹಿಡಿಯೋ ರುಟೀನ್ನ ಕರ್ನಾಟಕದಲ್ಲೇ ಫಸ್ಟ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಇದಕ್ಕೆ ನೀವೇನು ಮಾಡ್ಬೇಕು ಹೇಳಿ ಗೊತ್ತಲ್ವಾ? ಸೊ ಇವಾಗ ಬನ್ನಿ, ಒಳಗಡೆ ಎಲ್ಲಿರಿದೆ, ಎಲ್ಲಿರ್ ಕೊಡಿ. ಸೊ ಸ್ವೀಟ್, ಸಗವಾಯ್ತು, ತುಂಬ ಸ್ವೀಟಾಗಿತ್ತು ಗಾಯ್ಸ್. ನೋಡಿದ್ರೆ ಇದ್ರೊಳಗಡೆ ಹೇಗೆ ಬಂತು ಅಂತ. ಈ ಥರ ಒಂದು ಕಪ್ಪು ಶೇಪಲ್ಲಿರುವ ಒಂದು ಇನ್ಸ್ಟ್ರೂಮೆಂಟಲ್ಲಿ ಅಕ್ಷಯ ಹೊಡಿತಾರೆ. ಆ ಎಳ್ಳೀರೊಳಗಡೆ, ಎಳ್ಳೀರಲ್ಲ, ಕಾಯಿ ಒಳಗಡೆ ಎಳ್ಳೀರಿತ್ತು. ಆ್ಯಂಡ್ ಅದು ತುಂಬ ಸ್ವೀಟ್ ಆಗಿರುತ್ತೆ. ಓಕೆನಾ? ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ವೈಟಿಶ್ ಲಿಕ್ವಿಡ್ ಗಾಯ್ಸ್. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಹಿಡಿದು. ಅದಾದಮೇಲೆ ನೀವು ಇನ್ನೊಂದು ಇಟ್ಟು ಕೊಟ್ಟರೆ ನೀಟಾಗಿ ಫುಲ್ಲಾಗಿ ಓಪನ್ ಆಗುತ್ತೆ. ಗಾಯ್ಸ್ ರೆಡಿನಾ? ಟರ್ನ್. ನೋಡಿ, ಹೀಗೆ ಹಿಡಿದಿಷ್ಟು ಸಕ್ಕತ್ತಾಗಿದೆ ಅಲ್ಲ, ವೈಟ್ ಆಗಿ. ಇದನ್ನೇ ನೀವು ತಿನ್ನೋದಕ್ಕೆಲ್ಲ ಯೂಸ್ ಮಾಡಬೇಕು. ಸೊ ಫೈನಲಿ ನಾನು ನಿಮಗೆ ಕಾಯಿ ಹಿಡಿಯೋದನ್ನ ಹೇಳ್ಕೊಟ್ಟಿದ್ದೀನಿ. ಈ ಥರ ಹಿಡಿಬೇಕು, ಆ್ಯಂಡ್ ಈ ಶೇಪಲ್ಲಿ ಬರಬೇಕು. ಓಕೆನಾ ಗಾಯ್ಸ್? ಕಾಯಿ ಹಿಡಿಯೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ಗೊತ್ತು ಅನ್ಸುತ್ತೆ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.
ಬ್ಲಾಗಲ್ಲಿ ಕೇಳಿಸ್ಕೊಂಡಿದ್ದಾರೆ, ಆಫ್ ಮಾಡು, ಬಾ